ಈಗಷ್ಟೇ ನಿಮ್ಮ PU2 ಎಕ್ಸಾಮ್ ಮುಗಿದಿದೆ. ಬಯಾಲಜಿ ಅಂತೂ ಯು ನೆವರ್ ನೋ. ನಾನು ಏನು ಓದೇ ಇಲ್ಲ ಮ್ಯಾಮ್. ಯಾಕೆ? ಸೊ ಇಲ್ಲಿ ನಾವು ಮಾತಾಡ್ತಿರುವಂಥ ಸ್ಟ್ರಾಟಜಿ ನೆಕ್ಸ್ಟ್ ಲೆವೆಲ್ ಆಫ್ ಪ್ರಿಪರೇಷನ್. ಆದರೆ ಉಳಿದಿರೋ ಟೈಮ್ ಎಷ್ಟು? ದಿಸ್ ಈಸ್ ದ ಟೈಮ್ ಫಾರ್ ಯು. ಹಾಯ್, ಹಲೋ, ನಮಸ್ಕಾರ ಚಾನ್ಸ್. ಈಗಷ್ಟೇ ನಿಮ್ಮ PU2 ಎಕ್ಸಾಮ್ ಮುಗ್ದಿದೆ. ಬಯಾಲಜಿ ಅಂತೂ ಬ್ಯಾಂಗ್ ಆನ್ ಮಾಡಿರ್ತೀರಾ ಅಂತ ಗೊತ್ತು ನನಗೆ. ಸೊ ಎಲ್ಲರೂ ಆರಾಮಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಮ್ಯಾಮ್, ಈಗಷ್ಟೇ ಒಂದು ಲೆವೆಲ್ ಆಫ್ ಪ್ರಿಪ್ರೇಷನ್ ಶುರುವಾಯಿತು, ನಮ್ಮ ನೆಕ್ಸ್ಟ್ ಲೆವೆಲ್ ಆಫ್ ಪ್ರಿಪ್ರೇಷನ್ ಶುರುವಾಗಬೇಕಂತ ಇದೆ ಅಂತಿದ್ದೀರಾ. ಹೌದು, ಐ ಅಂಡರ್ಸ್ಟ್ಯಾಂಡ್. ಸೊ ದಿಸ್ ಈಸ್ ದ ಟೈಮ್ ಫಾರ್ ಯೋರ್ ನೀಟ್ ಪ್ರಿಪ್ರೇಷನ್. ಆದರೆ ಉಳಿದಿರೋ ಟೈಮ್ ಎಷ್ಟು? ಮೇ 3ನೇ ತಾರೀಕು ಎಕ್ಸಾಮು. ಸೊ ಇವತ್ತು ಅರೌಂಡ್ 20ನೇ ತಾರೀಕು ಆಸ್ಪಾಸ್ ಆಗಿರತ್ತೆ, ಮಾರ್ಚ್ 20ನೇ ತಾರೀಕು. ಸೊ ಎಷ್ಟು ಉಳಿದಿದೆ? ಅರೌಂಡ್ 40ರಿಂದ 45 ದಿವಸ ಅಂತೂ ಅಂದಾಜು ಉಳಿದಿರ್ಬೋದು. ಸೊ ಈ 45 ದಿವಸಗಳಲ್ಲಿ ನಾನು ಏನು ಮಾಡಿದ್ರೆ ನನ್ನ ನೀಟ್ ರ್ಯಾಂಕ್ ಬೂಸ್ಟ್ ಮಾಡ್ಕೋಬೋದು? ಸೊ ಇಲ್ಲಿ ನಾವು ಮಾತಾಡ್ತಿರುವಂಥ ಸ್ಟ್ರಾಟಜಿ, ಇಲ್ಲಿವರೆಗೂ ನೀವು PU2 ಎಕ್ಸಾಮ್ನ ಕಾನ್ಸೆಪ್ಟ್ಸ್ ಕಲ್ತಿದ್ದೀರಾ, ಅಂದರೆ ಥಿಯರಿ ಪಾರ್ಟನ್ನು ಮುಗಿಸಿದ್ದೀರಾ, ತುಂಬ ನೀಟಾಗಿ ಓದ್ಕೊಂಡಿದ್ದೀರಾ. ಆಗಿದ ಮೇಲೆ ಏನು ಮಾಡಬೇಕು ಅನ್ನೋದನ್ನ ತಿಳ್ಕೊಳ. ಮ್ಯಾಮ್ ನಾನು ಏನು ಓದೇ ಇಲ್ಲ ಮ್ಯಾಮ್, ನೀಟಲ್ಲಿ 600+ ಬರುತ್ತಾ ಅಂದರೆ ಸಾಧ್ಯನೇ ಇಲ್ಲ ಮಕ್ಕಳ. ಇದು ಕಾಂಪಿಟೇಟಿವ್ ಎಕ್ಸಾಮ್ ನೇಷನ್ ವೈಡ್. ತುಂಬ ಮಕ್ಕಳು 2-3 ವರ್ಷಗಳಿಂದ ಅವರ ಪ್ರಿಪರೇಷನನ್ನು ಶುರು ಮಾಡಿರ್ತಾರೆ, ಕರೆಕ್ಟ್? ಸೊ ಆದ್ರೂ ಒಂದು ಚಾನ್ಸ್ ಕೊಡೋದು ನಿಮ್ಮ ಕರ್ತವ್ಯ ಅಲ್ವಾ? ಯಾಕೆ? ಗಿವ್ ಇಟ್ ಅ ಟ್ರೈ, ಯು ನೆವರ್ ನೋ ಅಲ್ವಾ? ಸೊ 400+ ಮಾರ್ಕ್ಸ್ ಅಂತೂ ಖಂಡಿತವಾಗ್ಲೂ ಈಸಿಯಾಗಿ ಸ್ಕೋರ್ ಮಾಡ್ಬೋದು, ಅಥವಾ 300+ ಅಂತೂ ಸ್ಕೋರ್ ಮಾಡ್ಬೋದು. ಭಾಳಷ್ಟು ಕೆರಿಯರ್ ಆಪ್ಷನ್ಸ್ ನಿಮಗೆ ಸಿಗತ್ತೆ. ಓಕೆ, ಹಾಗಾದರೆ ಮ್ಯಾಮ್ ಇನ್ಯಾಕೆ ತಡ, ಬೇಗ ಸ್ಟ್ರಾಟಜಿ ಹೇಳಿ ಮ್ಯಾಮ್ ಅಂತಂದರೆ, ಟೈಮ್ ಇಲ್ಲ ನಮಗೆ ಅಂತಂದರೆ ಪಟ್ ಅಂತ ಸ್ಟ್ರಾಟಜಿಗೆ ಹೋಗೋಣ. ಸೊ ಈ 45 ಡೇಸಲ್ಲಿ ಲೆಟ್ಸ್ ಇಮ್ಯಾಜಿನ್ ದೆರ್ ಆರ್ ಅರೌಂಡ್ 30 + 15 ಡೇಸ್ ಅಲ್ವಾ? ಸೊ ದೆರ್ ಆರ್ ಅರೌಂಡ್ 6 ವೀಕೆಂಡ್ಸ್ ಅಂತ ಅಂದ್ಕೊಳ್ಳೋಣ. ಓಕೆ, 30 days you have 4, another 15 days you have 2 weekends. So weekends are only for mock papers. Okay, mock papers ತಗೊಂಡು ಈಗ ಫಸ್ಟ್ ಮ್ಯಾಮ್ ವೀಕೆಂಡ್ ಇಲ್ಲ ಅಂತಂದ್ರು, ಆ ಫಸ್ಟ್ ನೀವು ಮಾಡಬೇಕಾಗಿರೋದು ಸಾಲ್ವ್ 1 ಮಾಕ್ ಪೇಪರ್. ಒಂದು ಮಾಕ್ ಪೇಪರನ್ನು ಸಾಲ್ವ್ ಮಾಡಿ ನೀವು ಅನಲೈಸ್ ಮಾಡಿ. ಏನನ್ನು ಅನಲೈಸ್ ಮಾಡ್ತೀರಾ? ವೇರ್ ಡು ಯು ಸ್ಟ್ಯಾಂಡ್, ವಿಚ್ ಆರ್ ಯೋರ್ ವೀಕ್ ಪಾಯಿಂಟ್ಸ್, ಅಂದರೆ ಯಾವ ಪರ್ಟಿಕ್ಯುಲರ್ ಚಾಪ್ಟರ್. ನಾವೆಲ್ಲ ಮಾಕ್ ಪೇಪರ್ ಸಾಲ್ವ್ ಮಾಡ್ತೀವಿ, ಬಟ್ ಅದನ್ನು ಅನಲೈಸ್ ಮಾಡೋದೇ ಮರ್ತು ಹೋಗ್ತೀವಿ. ಸೊ ಕೂತ್ಕೊಂಡು ಅನಲೈಸ್ ಮಾಡಿ ಯಾವ್ಯಾವ ಚಾಪ್ಟ್ರಲ್ಲಿ ನೀವು ವೀಕ್ ಇದ್ದೀರಾ ಅಂತ. ಯಾಕೆ? ಇಲ್ಲಿ ನಿಮಗೆ ಥಿಯರಿ ಕ್ಲಿಯರ್ ಆಗಿರುತ್ತೆ, ಬಟ್ ಅದರ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶ್ಚನ್ ಸಾಲ್ವ್ ಮಾಡೋದು ಕಷ್ಟ ಆಗ್ತಿರುತ್ತೆ. ಯು ನೆವರ್ ನೋ, ಬಯೋಡೈವರ್ಸಿಟಿ ಅಂಡ್ ಇಟ್ಸ್ ಅಪ್ಲಿಕೇಶನ್ ನಿಮ್ಗೆ ಈಸಿಯಾಗಿ ನೀವು ಸ್ಕೋರ್ ಮಾಡಿರ್ತೀರಾ ಬೋರ್ಡ್ ಎಕ್ಸಾಮಲ್ಲಿ. ಬಟ್ ಅದೇ ನೀವು ನೀಟಾಗಿ ಕ್ವೆಶ್ಚನ್ಸನ್ನು ಸಾಲ್ವ್ ಮಾಡಿದಾಗ ಇನ್ಸುಲಿನ್ದು ಪ್ರೊಡಕ್ಷನ್ ಬಗ್ಗೆ ಆಗಿರಲಿ, ಸೊ ಆ ಟೈಮ್ನಲ್ಲಿ ಯು ವಿಲ್ ಫೀಲ್ ಇಟ್ ವೆರಿ ಡಿಫಿಕಲ್ಟ್. ಯಾಕೆ? ಅಪ್ಲಿಕೇಶನ್ ಇಸ್ ದ ಪ್ರಾಬ್ಲಮ್. ಸೊ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಅನಲೈಸ್ ದೀಸ್ ಮಾಕ್ ಪೇಪರ್ಸ್. ಸೊ ವೀಕೆಂಡ್ಸ್ನಲ್ಲಿ ಮಾಕ್ ಪೇಪರ್ ಸಾಲ್ವ್ ಮಾಡ್ತೀರಾ, ಹೌದು. ಫಸ್ಟ್ ಮಾಕ್ ಪೇಪರ್ ಶುಡ್ ಬಿ ರೈಟ್ ಆಫ್ಟರ್ ದಿಸ್ ವಿಡಿಯೋ. ಈ ವಿಡಿಯೋ ನೋಡಿದ ತಕ್ಷಣ ಕೂತ್ಕೊಂಡು ಒಂದು ಮಾಕ್ ಪೇಪರನ್ನು ಸಾಲ್ವ್ ಮಾಡಿ ನೀವು ಅನಲೈಸ್ ಮಾಡ್ಕೊಳ್ಳಿ. ಅನಲೈಸ್ ಮಾಡಿದ ಮೇಲೆ ಏನು ಮಾಡ್ತೀರಾ? ಸೊ ಎವ್ರಿ ವೀಕ್ ಫಸ್ಟ್ ಥಿಂಗ್ ದಟ್ ಯು ಹ್ಯಾವ್ ಟು ಡೂ ಸಬ್ಜೆಕ್ಟ್ ವೈಸ್ ಇಸ್ ಫಸ್ಟು ಬಯಾಲಜಿ. ಬಯಾಲಜಿಯಲ್ಲಿ NCERT ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಸೊ NCERTಯನ್ನು ನೀವು ಪದೇ ಪದೇ ಓದಿದ್ರೂ ಮತ್ತೊಮ್ಮೆ ಲೈನ್ ಬೈ ಲೈನ್ ಓದಿ. ಇಷ್ಟೊತ್ತಿಗಾಗಲೇ ಕನಿಷ್ಠ ನೀವು ಇದನ್ನು 3 ಬಾರಿ ಓದಿರ್ತೀರಿ, ಆದರೂ ಮತ್ತೊಮ್ಮೆ ಲೈನ್ ಬೈ ಲೈನ್ ಓದಿ. ಓಕೆ, ಅದಾದ ನಂತರ MCQಸನ್ನು ಸಾಲ್ವ್ ಮಾಡಿ. ಪ್ರತಿಯೊಂದು ಕಾನ್ಸೆಪ್ಟ್ ಆದಮೇಲೆ ಮಿನಿಮಮ್ ಆಫ್ 100 MCQs. ಯಾಕೆ ಹೇಳ್ತಾ ಇದ್ದೀನಿ ಮ್ಯಾಮ್? ಟೈಮ್ ಎಲ್ಲಿರುತ್ತೆ? ಬಯಾಲಜಿಯಲ್ಲಿ ಇಸ್ ಲುಕ್ ಆ್ಯಂಡ್ ಟಿಕ್. ಸೊ ನಂಬರ್ ಆಫ್ MCQs ಜಾಸ್ತಿ ಇರಬೇಕು, ಅರ್ಥ ಆಯ್ತಾ? ಸೊ ಕಾನ್ಸೆಪ್ಟ್ ಓದಿದ ತಕ್ಷಣ ಪಟ್ಟಂತೆ ತೊಗೊಳ್ಳಿ. ಪ್ರಾಕ್ಟೀಸ್ ಪೇಪರ್ಸ್ ಎಷ್ಟೊಂದು ಅವೈಲಬಲ್ ಇರ್ತವೆ, ಕರೆಕ್ಟ್? ಸೊ ಅದನ್ನೆಲ್ಲ ನೀವು ಸಾಲ್ವ್ ಮಾಡಿ. ಓಕೆ, ಅದಾದ ನಂತರ ಯಾವುದೇ ಥರ ಥಿಯರಿ ಥರ ಉದ್ದುದ ಆನ್ಸರ್ಸ್ ಬರೆಯೋದಲ್ಲ, ಇಲ್ಲ, ಟು ದ ಪಾಯಿಂಟ್, ಜಸ್ಟ್ ದ ಕೀವರ್ಡ್ಸ್ ಯು ಶುಡ್ ನೋ. ಅಂಡರ್ಲೈನ್ ನಿಮ್ಮ NCERT ಇಷ್ಟೊತ್ತಿಗಾಗಲೇ ಇಟ್ ಶುಡ್ ಲುಕ್ ಲೈಕ್ ಅದನ್ನು ನೆಕ್ಸ್ಟ್ ಯಾರು ಓದೋಕ್ಕೆ ಆಗಬಾರ್ದು, ಅಷ್ಟು ಅಂಡರ್ಲೈನ್ ಆಗಿರಬೇಕು, ಅಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗೊತ್ತಿರಬೇಕು. ನೆಕ್ಸ್ಟ್ ಬರುವಂಥದ್ದು ಫಿಸಿಕ್ಸ್. ಫಿಸಿಕ್ಸ್ ಇಸ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ಅಂದರೆ ಬಯಾಲಜಿ ಓದೋ ಮಕ್ಕಳಿಗೆ ಒಂದು ಸ್ವಲ್ಪ ಫಿಸಿಕ್ಸ್ ಕಷ್ಟ ಇದ್ದೇ ಇರುತ್ತೆ. ಸೊ ಇಲ್ಲಿ ಎರರ್ ಅನಾಲಿಸಿಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೀವು ಯಾವ ಫಾರ್ಮುಲಾನ ಎಲ್ಲಿ ಯೂಸ್ ಮಾಡ್ತಿದ್ದೀರಾ, ಫಾರ್ಮುಲಾ ಸಬ್ಸ್ಟಿಟ್ಯೂಷನ್ ಆದಮೇಲೆ ಎಲ್ಲಿ ತಪ್ಪಾಗ್ತಿದೆ ಅನ್ನೋದು ನೀವು ಇಲ್ಲಿ ಪ್ರತಿಯೊಂದು MCQ ಆದಮೇಲೂ ಅರ್ಥ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಕೀಪ್ ಇಟ್ ಅ ಪಾಯಿಂಟ್ ಟು ಸಾಲ್ವ್ ಅಟ್ ಲೀಸ್ಟ್ 15 MCQs ಪರ್ ಡೇ. ಓಕೆ, 15 MCQs ಪರ್ ಡೇ. ಬಟ್ ಇದೆಲ್ಲನೂ ನೀವು ಸಾಲ್ವ್ ಮಾಡಬೇಕಾದ್ರೆ ಟೈಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಟೈಮ್
ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟು ಹೊತ್ತಿನಲ್ಲಿ ನೀವು ಈ 100 MCQ ಸಾಲ್ವ್ ಮಾಡ್ತಿದ್ದೀರಾ? ಇಡೀ ದಿವಸ ತೊಗೋತಿದ್ದೀರಾ, 1 hour ತೊಗೋತಿದ್ದೀರಾ? ಈ 15ಕ್ಕೆ ಎಷ್ಟು ಅವರ್ ತೊಗೊಳ್ತಿದ್ದೀರಾ? 2 hour ತೊಗೊಳ್ತಿದ್ದೀರಾ? 1/4 ಗಂಟೆ ತೊಗೊಳ್ತಿದ್ದೀರಾ? ಅರ್ಧ ಗಂಟೆ ತೊಗೊಳ್ತಿದ್ದೀರಾ? ಐಡಿಯಲಿ ಇಲ್ಲಿ ನೀವು 1/4 ಗಂಟೆಯಲ್ಲಿ ಮುಗಿಸ್ಬೇಕು. ಸೊ ಇದು ಒಂದು ದಿವಸದಲ್ಲಿ ಬರೋದಲ್ಲ, ಯು ಹ್ಯಾವ್ ಟು ಕೀಪ್ ಪ್ರಾಕ್ಟಿಸಿಂಗ್. ಸೊ ಡೈಲಿ ಈ ಥರ ನೀವು ಅದನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ. ಲಾಸ್ಟ್ ಬರೋವಂಥದ್ದು ಕೆಮಿಸ್ಟ್ರಿದಲ್ಲಿ ಥಿಯರಿ ಆ್ಯಂಡ್ ದ ಪ್ರಾಬ್ಲಮ್ಸ್ ಇರೋದ್ರಿಂದ ಯು ಕ್ಯಾನ್ ಕೀಪ್ ಅರೌಂಡ್ 50 MCQs. ಓಕೆ, ಸೊ ಇದನ್ನು ನೀವು ಸಾಲ್ವ್ ಮಾಡ್ತಾ ಹೋಗಿ. ಥಿಯರಿ ಈಸ್ ಆಲ್ಸೋ ಇಂಪಾರ್ಟೆಂಟ್. ಇಲ್ಲೂ NCERT ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇದು ಬಿಟ್ಟು ಮ್ಯಾಮ್ ನನಗೆ ಇನ್ನೇನಾದರೂ ಸಪೋರ್ಟ್ ಬೇಕು, ಹೌದು MCQs ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಸಪೋರ್ಟ್ ಬೇಕು ಅಂತಂದರೆ ದ 3 ಥಿಂಗ್ಸ್ ದಟ್ ಯು ಹ್ಯಾವ್ ಟು ಫಾಲೋ ಇನ್ ದಿಸ್ 45 days ಇಸ್, ಫಸ್ಟ್ ಥಿಂಗ್ ಇಸ್ ರಿವಿಷನ್. ಅದ್ರ ಬಗ್ಗೆ ನಾನೀಗ ಅಷ್ಟೇ ಮಾತಾಡಿದೆ. ದೆರ್ ಇಸ್ ನೋ ಸ್ಟಡಿ ನ್ಯೂ. ನೀವು ಆಲ್ರೆಡಿ ಓದಿರೋಂಥ ಕಾನ್ಸೆಪ್ಟ್ಸನ್ನು ನೀವು ರಿವೈಸ್ ಮಾಡ್ತೀರಾ, ಹೊಸದಾಗಿ ಓದೋ ಅಂಥದ್ದು ಏನೂ ಇಲ್ಲ. ಓಕೆ, ಸೆಕೆಂಡ್ ಒನ್ ಇಸ್ ಪ್ರಾಕ್ಟಿಸ್, ವಿಚ್ ವಿ ಹ್ಯಾವ್ ಇನ್ಕಾರ್ಪೊರೇಟೆಡ್ ಆಲ್ರೆಡಿ. ಎಲ್ಲ MCQs ಅನ್ನು ಸಾಲ್ವ್ ಮಾಡ್ತಿದ್ದೀರಾ, ಸೊ ಪ್ರಾಕ್ಟಿಸ್ ಇಸ್ ಡನ್. ಲಾಸ್ಟ್ ಒನ್ ಈಸ್ ಸಾಲ್ವಿಂಗ್ ಮಾಕ್ ಪೇಪರ್ಸ್ ವಿತಿನ್ 3 hours. ಸಾಲ್ವಿಂಗ್ ಮಾರ್ಕ್ ಪೇಪರ್ಸ್ ಎಲ್ಲರೂ ಮಾಡ್ತೀರಾ, ವಿತಿನ್ 3 hours. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆ 3 hoursನಲ್ಲಿ ನೀವು ಅದನ್ನು ಹೇಗೆ ಟ್ಯಾಕಲ್ ಮಾಡ್ತೀರಾ? ಎಫೆಕ್ಟಿವ್ಲಿ ಯು ವಿಲ್ ಓನ್ಲಿ ಹ್ಯಾವ್ 2.5 hours. ಸೊ ಅದರಲ್ಲಿ ನೀವು ಈ ಕ್ವೆಶ್ಚನ್ಸನ್ನು ಹೇಗೆ ಟ್ಯಾಕಲ್ ಮಾಡಿ ಆನ್ಸರ್ ಮಾಡ್ತೀರಾ, ದಟ್ಸ್ ವೇರ್ ದ ಕಾಂಪಿಟೇಷನ್ ಕಮ್ಸ್ ಇನ್. ಎಷ್ಟು ಓದಿದ್ದೀರಾ ಅಂತಲ್ಲ, ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೀರಾ ಅನ್ನೋದು ಇಲ್ಲೇ ಕೌಂಟ್ ಆಗೋವಂಥದ್ದು. ಕ್ಲಿಯರ್? ಸೊ ವಿತ್ ದಿಸ್ ಸಿಂಪಲ್ ಸ್ಟ್ರಾಟಜಿ ಆಫ್ ಹೌ ಮೆನಿ MCQs, ಹೌ ಮೆನಿ ಚಾಪ್ಟರ್ಸ್, ನೀವು ಈಸಿಯಾಗಿ ನಿಮ್ಮ ರ್ಯಾಂಕನ್ನು ಡೆಫಿನೆಟ್ಲಿ ಬೂಸ್ಟ್ ಮಾಡ್ಕೋಬೋದು. ಸೊ ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ದ 45 day ಸ್ಟ್ರಾಟಜಿ. ಓಕೆ, ಇನ್ನೂ ಒಂದು ಸಿಂಪಲ್ ಎಕ್ಸ್ಟ್ರಾ ಹ್ಯಾಕ್. ಐಲ್ ಜಸ್ಟ್ ಟೇಕ್ ಅನದರ್ ಸಿಂಪಲ್ ಮಿನಿಟ್. ವಾಟ್ ಇಸ್ ದ್ಯಾಟ್ ಇಸ್ study by blocks. For example, cell chapter, basic unit of life, cell cycle, biomolecules is one block. ಇದನ್ನು ಒಂದು ಗೋಲ್ ಓದಬೇಕು. ನೆಕ್ಸ್ಟ್ ಬ್ಲಾಕ್ PU2 ನಲ್ಲಿ ತಗೊಂಡ್ರೆ ವಾಟ್ ಇಸ್ ದಟ್, biotech, both the chapters, and then you can also have human health and diseases. ಓಕೆ, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಈ ಥರ ಲಿಂಕ್ಡ್ ಚಾಪ್ಟರ್ಸ್ ಏನಿರುತ್ತೋ ಟೇಕ್ ಇಟ್ ಆಸ್ ಒನ್ ಬ್ಲಾಕ್. ಸೊ ಬಯಾಲಜಿಯಲ್ಲಿ ನಾನು ಈಸಿಯಾಗಿ ಹೇಳಬಲ್ಲೆ ದೀಸ್ ಆರ್ ದ ಬ್ಲಾಕ್ಸ್ ಅಂತ. ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಆಲ್ಸೋ ಯು ಕ್ಯಾನ್ ಮೇಕ್ ಸಚ್ ಬ್ಲಾಕ್ಸ್, ಸೊ ದಟ್ ಸಿಂಗಲ್ ಚಾಪ್ಟರ್ ಅಂತ ಕೂತ್ಕೊಳ್ಬೇಡಿ ಮಕ್ಕಳ, ಬಿಕಾಸ್ ವಿ ಹ್ಯಾವ್ ವೆರಿ ಲೆಸ್ ಟೈಮ್. ಸೊ ಹಾಗಾಗಿ ಸ್ಲಾಟ್ಸ್ ಮಾಡಿಕೊಂಡು ಈ ಥರ ಸಿಂಗಲ್ ಚಾಪ್ಟರ್ಸ್ ಅಲ್ದಿರ ಬ್ಲಾಕ್ಸಲ್ಲಿ ನೀವು ನಿಮ್ಮ ಪ್ರಿಪ್ರೇಷನನ್ನು ಮಾಡಿದ್ರೆ ಡೆಫಿನೆಟ್ಲಿ ನೀಟಲ್ಲಿ ಒಳ್ಳೆ ರ್ಯಾಂಕನ್ನು ಕೊಡ್ತೀರಾ. ಸೊ ಇನ್ನೊಂದು, ಈ ಮ್ಯಾಮ್ 45 ದಿವಸ ಇರೋದು ಅಥವಾ ಒಂದೇ ತಿಂಗಳಿರೋದು ಏನು ಮಾಡಿಬಿಡೋಕ್ಕಾಗತ್ತೆ, ವೈ ಶುಡ್ ಐ ಸ್ಟಡಿ, ಅದೆಲ್ಲ ಮೈಂಡ್ಸೆಟ್ ಬಿಟ್ಬಿಡಿ ಮಕ್ಕಳ. ಈವನ್ ಟಿಲ್ ದ ಲಾಸ್ಟ್ ಡೇ ಯು ಹ್ಯಾವ್ ಟು ಫೈಟ್, ಯು ಹ್ಯಾವ್ ಟು ಸ್ಟಡಿ. ಅದಾಗತ್ತೋ ಬಿಡತ್ತೋ, ಎಷ್ಟು ರಿಸಲ್ಟ್ ಬರುತ್ತೋ, ಇಟ್ಸ್ ಇರೆಸ್ಪೆಕ್ಟಿವ್. ಯೋರ್ ಎಫರ್ಟ್ ಶುಡ್ ಬಿ 100%. ಭಾಳಷ್ಟು ಜನ ಇಲ್ಲಿವರೆಗೂ ಖಂಡಿತವಾಗ್ಲೂ ನೀಟಿಗೆ ಎಫರ್ಟ್ ಹಾಕಿಲ್ಲ, ನನಗೆ ಗೊತ್ತು. ಅಟ್ಲೀಸ್ಟ್ ಈ 30 to 45 ದಿವಸ ಏನಿದೆಯೋ, ಗಿವ್ ಯೋರ್ ಸ್ವೆಟ್ ಆ್ಯಂಡ್ ಬ್ಲಡ್, ಯು ವಿಲ್ ಡೆಫಿನೆಟ್ಲಿ ಗೆಟ್ ಅ ಗುಡ್ ರ್ಯಾಂಕ್. ಸೊ ಇದಕ್ಕೂ ಮಿಗಿಲಾಗಿ ನಿಮ್ಗೆ ಏನೇ ಸಪೋರ್ಟ್ ಬೇಕಿದ್ರು ಪರೀಕ್ಷೆ ಇಸ್ ಆಲ್ವೇಸ್ ದೇರ್ ವಿತ್ ಯು. ನಿಮ್ಮ ಸಾಧನೆ ನಮ್ಮ ಗೆಲುವು. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಜೊತೆ ನಾನು ನಿಮ್ಮ ಮುಂದೆ 45 ಡೇಸಲ್ಲಿ ನೀಟ್ ಎಕ್ಸಾಮನ್ನು ಕ್ರ್ಯಾಕ್ ಮಾಡೋದಕ್ಕೆ ಆಗತ್ತೋ ಇಲ್ವೋ, ಈ ಪ್ರಶ್ನೆಗಳ ಬಗ್ಗೆ ಎಲ್ಲ ಟೆನ್ಷನ್ ತೊಗೊಳ್ಬೇಡಿ. ನಾನೀಗ ಮಾತಾಡ್ತಾ ಇರೋದು ನಮ್ಮ ಫಸ್ಟ್ PUC ಮಕ್ಕಳ ಹತ್ರ. ಸೊ ಫಸ್ಟ್ PUCನಲ್ಲಿ ಈಗ ಅಂದರೆ SSLC ಮುಗಿಸಿ ಫಸ್ಟ್ PU ಬರ್ತಿರೋ ಎಲ್ಲ ಮಕ್ಕಳಿಗೆ ನಿಮ್ಮ ಪ್ರಿಪರೇಷನನ್ನು ತುಂಬ ಸ್ಮೂತ್ ಆಗಿ ಇದು ಮಾಡೋದಕ್ಕೆ ನಾವು ನಿಮಗೋಸ್ಕರ ಅಂತ ಹೇಳಿ ಪರೀಕ್ಷೆಯಿಂದ ಕೋರ್ಸನ್ನು ತರ್ತಾ ಇದ್ದೀವಿ ಮಕ್ಕಳ. ನೀಟ್ ಇಂಟಿಗ್ರೇಟೆಡ್ ಕೋರ್ಸ್, ಅದನ್ನು ನಾವು ಆರಂಭ ನೀಟ್ ಇಂಟಿಗ್ರೇಟೆಡ್ ಕೋರ್ಸ್ ಅಂತ ಹೇಳಿ ಕರಿತಾ ಇದ್ವಿ. ಸೊ ಅದು ಇಟ್ ಈಸ್ ಫಾರ್ 2 year ಲಾಂಗ್ ಕೋರ್ಸ್. ನೀವು ಅದನ್ನು 1 yearಗಾದರೂ ಪಡ್ಕೊಳ್ಬೋದು, 2 yearsಗಾದರೂ ಪಡ್ಕೊಳ್ಬೋದು. ಆರಾಮಾಗಿ ಒಳ್ಳೆ ಟಾಪ್ ಸ್ಕೋರ್ ಮಾಡಿ ನೀಟ್ ಎಕ್ಸಾಮಲ್ಲಿ. ಮಿಗಿಲಾಗಿ ನಿಮ್ಗೆ ಏನೇ ಸಪೋರ್ಟ್ ಬೇಕಿದ್ರು ಪರೀಕ್ಷೆ ಇಸ್ ಆಲ್ವೇಸ್ ದೇರ್ ವಿತ್ ಯು. ನಿಮ್ಮ ಸಾಧನೆ ನಮ್ಮ ಗೆಲುವು.